ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರವಾಯಿತಾ? ಪಾರ್ಟಿ ನೆಪದಲ್ಲಿ ಕರೆಸಿ ಅತ್ಯಾಚಾರ ಎಸಗಿದ್ದಾರೆ ಎನ್ನುವಂತಹ ಆರೋಪ. ತಲಘಟ್ಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. 5 ಜನರ ಪೈಕಿ ಓರ್ವನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಸಂತ್ರಸ್ತೆಗೆ ಪರಿಚಯವಿದ್ದಂತಹ 2 ಯುವಕರು ಅಂದ್ರೆ ಸೋಮಶೇಖರ್ ಎಂಬಾತನಿಂದ ಯುವತಿಗೆ ಕರೆ ಬಂದಿದೆ. ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಕರೆ ಮಾಡಿದ್ದಾರೆ. ದೇವನಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು ಈ ಸಂತ್ರಸ್ತ ಯುವತಿ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಯುವತಿಗೆ ಕರೆ ಬರುತ್ತೆ. 2 ಪೈಕಿ ಸೋಮಶೇಖರ್ ಅನ್ನುವಾತ ಕರೆ ಮಾಡ್ತಾನೆ. ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಕರೆ ಮಾಡ್ತಾನೆ. ದೇವನಹಳ್ಳಿ ಭಾಗದಲ್ಲಿ ಈ ಯುವತಿ ವಾಸವಾಗಿದ್ರು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಯುವತಿಗೆ ಕರೆ ಬರುತ್ತೆ. ರ್ಯಾಪಿಡೋ ಮಾಡಿಕೊಂಡಂತಹ ಯುವತಿ ಸಂಜೆ 7 ಗಂಟೆಗೆ ಬರ್ತಾರೆ. ಅಂದ್ರೆ ಆ ಪಾರ್ಟಿಯ ಸ್ಥಳಕ್ಕೆ ಆಗಮಿಸ್ತಾರೆ. 5 ಯುವಕರಿದ್ದಂತಹ ಪಾರ್ಟಿಯಲ್ಲಿ ಆ ಯುವತಿ ಕೂಡ ಭಾಗಿಯಾಗ್ತಾರೆ. 5 ಜೊತೆ ಸ್ನೇಹಿತ ಸೋಮಶೇಖರ್ ಕೂಡ ಇರ್ತಾನೆ. ಈ ವೇಳೆ ಅಂಬರೀಶ್ ಎಂಬಾತನಿಂದ ಅತ್ಯಾಚಾರ ಆಗಿದೆ ಎನ್ನುವಂತಹ ಆರೋಪ. ಅಂಬರೀಶ್ ಕೃತ್ಯದಿಂದಾಗಿ ಯುವತಿ ಗಾಬರಿಗೊಂಡಿದ್ದಾರೆ. 5 ಗುಂಪಿನಿಂದ ಬಿಡಿಸಿಕೊಂಡು ಯುವತಿ ಎಸ್ಕೇಪ್ ಆಗಿದ್ದಾರೆ. ಕೂಡಲೇ ಯುವತಿ 112ಗೂ ಕೂಡ ಕರೆ ಮಾಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಘಟನಾ ಸ್ಥಳದಲ್ಲಿ 5 ಆರೋಪಿಗಳ ಬಂಧನವಾಗಿದೆ. ಇದು ಯಾವ ರೀತಿ ಘಟನೆ ಆಯಿತು ಅನ್ನುವಂಥ ಕುರಿತಂತೆ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಯುವತಿಗೆ ಪರಿಚಯ ಇದ್ದಂತಹ ವ್ಯಕ್ತಿ ಕರೆ ಮಾಡ್ತಾನೆ, ಪಾರ್ಟಿ ಇರುವಂತಹ ಸ್ಥಳಕ್ಕೆ ಕರೆಸ್ಕೊಳ್ತಾನೆ. ಆಕೆ ರ್ಯಾಪಿಡೋ ಮಾಡಿಕೊಂಡು ಸಂಜೆ 7 ಗಂಟೆ ಸುಮಾರಿಗೆ ಆ ಪಾರ್ಟಿ ಇದ್ದಂತಹ ಅಂದ್ರೆ ನಡೀತಾ ಇದ್ದಂತಹ ಸ್ಥಳಕ್ಕೆ ಬರ್ತಾಳೆ. ಅಲ್ಲಿ ಅಂಬರೀಶ್ ಅನ್ನುವಂತಹ ವ್ಯಕ್ತಿ ಈಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾಳೆ. ಈ ಕುರಿತಂತೆ ಡಿಸಿಪಿ ಕೂಡ ಮಾತನಾಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪೊಲೀಸ್ ಠಾಣೆಗೆ ಒಂದು ಹೆಣ್ಮಗಳು ಬಂದ್ಬಿಟ್ಟು ನನ್ನ ಮೇಲೆ ರೇಪ್ ಆಗಿದೆ ಅಂತಂದು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಕೆ ಹೇಳೋ ಪ್ರಕಾರ ಆಕೆ ಯಲಹಂಕದಲ್ಲಿ ಇದ್ದಾಳೆ. ಆಕೆ ಫ್ರೆಂಡ್ ಒಬ್ಬನು ಸೋಮಶೇಖರ್ ಅಂತ ಇಲ್ಲಿ ತಲಘಟ್ಪುರ ಲಿಮಿಟ್ಸಲ್ಲಿ ವಾಸಿಯಾಗಿರ್ತಾನೆ. ಆಕೆಗೂ ಅವನಿಗೂ ಪರಿಚಯ ಇರ್ತೈತಿ. ಈ ಹಿಂದನೂ ಕೂಡ ಸುಮಾರು ಸಲ ಮೊಬೈಲ್ ಫೋನ್ ಮುಖಾಂತರ ಮಾತನಾಡೋದಾಗ್ಲಿ ಭೇಟಿ ಆಗೋದಾಗ್ಲಿ ಮಾಡಿರ್ತಾರೆ. ನಂತರ ಆಕೆದು 2 ದಿನ ಕೆಳಗಡೆ ಬರ್ತ್ಡೇ ಇರುತ್ತೆ. ಇವನು ಸೋಮಶೇಖರ್ಗೆ ಅಲ್ಲಿ ಹೋಗಿ ವಿಶ್ ಮಾಡ್ಲಿಕ್ಕಾಗಿರಲ್ಲ. ಸೊ ನೀನೇ ಆ ಹುಡುಗಿಗೆನೆ ನೀನೇ ಇಲ್ಲಿ ಬಾ, ನಾವು ಬರ್ಡೇ ಪಾರ್ಟಿ ಮಾಡೋಣ ಅಂತ ಆಕೆನ ಯಲಹಂಕದಿಂದ ತಲಘಟ್ಪುರ ಲಿಮಿಟ್ಸ್ಗೆ ಬರಲಿಕ್ಕೆ ಹೇಳ್ತಾನೆ. ಆಕೆ ಅದೇ ಅವ್ನು ಹೇಳಿದ ಪ್ರಕಾರ ದಿನಾಂಕ 30/6/2026 ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ ಇಲ್ಲಿ ತಲಘಟ್ಪುರ ಲಿಮಿಟ್ಸ್ ಗೆ ಹೋಟ್ಲ್ ಹತ್ರ ಬರ್ತಾಳೆ. ಅವಾಗ ಅವನು ಸೋಮಶೇಖರ್ ತನ್ನ ಫ್ರೆಂಡ್ಸನ್ನ ಕರೆಸ್ಕೊಂಡಿರ್ತಾನೆ. ಅಲ್ಲಿ ಕಳಿಸ್ಕೊಟ್ಬಿಟ್ಟು ಅವ್ರ ಜೊತೆ